ನಮಸ್ಕಾರ ಸ್ನೇಹಿತರೆ, ಇವತ್ತು ನಾವೊಂದು ಸುಂದರ ಪಾಠವನ್ನು ಕಲಿಯಲು ಹೊರಟಿದ್ದೇವೆ. ಅದು ಒಂದು ಚಿಕ್ಕ ಕಥೆಯ ಮೂಲಕ. ಈ ಕಥೆಯು ನಾನಾ ಪಾಠಗಳನ್ನು ಹೇಳುತ್ತದೆ. ಬುದ್ಧಿವಂತಿಕೆ, ಧೈರ್ಯ ಹಾಗೂ ಕಷ್ಟದಲ್ಲಿ ದಾರಿ ಹುಡುಕುವ ಶಕ್ತಿ. ಈಗ ಕೇಳೋಣ ಬಾಯಾರಿದ ಕಾಗೆ ಕಥೆಯನ್ನು. ಒಂದು ಬೇಸಿಗೆಯ ದಿನ. ಎಲ್ಲೆಡೆ ಬಿಸಿಲಿನ ತೀವ್ರತೆ, ಮರಗಳ ಎಲೆಗಳು ಬಾಡಿವೆ, ಹಳ್ಳಗಳು ಒಣಗಿಬಿಟ್ಟಿವೆ. ಆ ದಿನ ಒಂದು ಕಾಗೆ ತುಂಬಾ ಬಾಯಾರಿತ್ತು. ಅದು ಹಾರುತ್ತಾ ಹಾರುತ್ತಾ ಎಲ್ಲೆಡೆ ನೀರನ್ನು ಹುಡುಕುತ್ತಿತ್ತು. ಆದರೆ ಎಲ್ಲೂ ಕೂಡ ಒಂದು ಬಿಂದು ನೀರನ್ನೂ ಕಾಣಲಿಲ್ಲ. ತುಂಬಾ ಹೊತ್ತು ಹಾರಿದ ಮೇಲೆ ಕೊನೆಗೆ ಅದು ಒಂದು ಮನೆಯ ಹತ್ತಿರ ಒಂದು ಮಡಿಕೆ ನೋಡಿ ಖುಷಿಯಿಂದ ಅದರ ಬಳಿ ಹೋಯಿತು. ಅಯ್ಯೋ, ಮಡಿಕೆಯಲ್ಲಿ ನೀರಿದೆ, ಆದರೆ ಅದು ಬಾಯಿಗೆ ತಲುಪಲ್ಲ. ನೀರು ತುಂಬಾ ತಳದಲ್ಲಿ ಇತ್ತು. ಅಷ್ಟರಲ್ಲಿ ಕಾಗೆಗೆ ಒಂದು ಯುಕ್ತಿ ಬಂತು. ಅದು ತನ್ನ ಸುತ್ತಲೂ ನೋಡಿತು. ಹತ್ತಿರವೇ ಬಿದ್ದಿದ್ದ ಸಣ್ಣ ಸಣ್ಣ ಕಲ್ಲುಗಳನ್ನು ಗಮನಿಸಿತು. ಅದು ತನ್ನ ಬಾಯಿಯಿಂದ ಒಂದು ಕಲ್ಲನ್ನು ತೆಗೆದುಕೊಂಡು ಮಡಿಕೆಗೆ ಹಾಕಿತು. ನಂತರ ಮತ್ತೊಂದು ಕಲ್ಲು, ಮತ್ತೊಂದು. ಪ್ರತಿಯೊಂದು ಕಲ್ಲು ಬಿದ್ದಾಗ ನೀರಿನ ಮಟ್ಟ ಸ್ವಲ್ಪ ಸ್ವಲ್ಪವಾಗಿ ಹೆಚ್ಚಾಗತೊಡಗಿತು. ಹೀಗೆ ಕೆಲವೇ ನಿಮಿಷಗಳಲ್ಲಿ ಮಡಿಕೆಯ ನೀರು ಮೇಲಕ್ಕೆ ಬಂತು. ಕಾಗೆ ಈಗ ಸಂತೋಷದಿಂದ ನೀರನ್ನು ಕುಡಿಯಿತು. ಅದರ ಬಾಯಾರಿಕೆ ತಣಿಯಿತು. ಅದು ನಿಟ್ಟುಸಿರು ಬಿಟ್ಟಿತು ಮತ್ತು ಹಾರಿ ಹೋಯಿತು. ಈ ಕಥೆಯಿಂದ ನಾವು ಏನು ಕಲಿಯಬಹುದು? ಪ್ರತಿಯೊಂದು ಸಮಸ್ಯೆಯು ದೊಡ್ಡದಾಗಿರಬಹುದು, ಆದರೆ ಅದನ್ನು ಬುದ್ಧಿಯಿಂದ ನಿರ್ವಹಿಸಿದರೆ ಯಾವ ತೊಂದರೆಯೂ ತಡೆಯಾಗದು. ಯುಕ್ತಿಯು ನಿಮ್ಮ ಗೆಲುವಿನ ದಾರಿ. ನಾವು ಎಲ್ಲರೂ ಜೀವನದಲ್ಲಿ ಒಂದು ಬಾರಿಯಂತೂ ಬಾಯಾರಿದ ಕಾಗೆಗಳಾಗುತ್ತೇವೆ. ಆಗ ಬುದ್ಧಿವಂತಿಕೆಯಿಂದ ನೀರು ಹುಡ್ಕೋಣ.